ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯೊಂದರಲ್ಲಿ, ತಮಿಳುನಾಡಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯೊಂದರಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರೆಸಿಡೆಂಟ್, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಉಗ್ರವಾದಿ ಅಂತ ಕರೆದಿದ್ದಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಅದು ಉಗ್ರವಾದಿ ಅಂತ ಏನು ಕರೆದಿದ್ದೀನಿ ಅಂದ್ರೆ, ಭಯೋತ್ಪಾದಕ ಅಂತ ಏನು ಕರೆದಿದ್ದೀನಿ ಅಂದ್ರೆ, ಭಯವನ್ನು ಉತ್ಪಾದಿಸುವ ವ್ಯಕ್ತಿ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರೋ ವ್ಯಕ್ತಿ, ವಿಪಕ್ಷಗಳನ್ನ ಮತ್ತು ಜನರನ್ನ ಭಯದಲ್ಲಿ ಇಟ್ಟಿರುವ ವ್ಯಕ್ತಿ ಅಂತ ಅರ್ಥ ಅಂತ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬಟ್ ಆರಂಭದಲ್ಲಿ ಅವರು ಹೇಳಿದಂತಹ ಸೆಂಟೆನ್ಸ್ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿತ್ತು. ಮೋದಿ ಈಸ್ ಎ ಟೆರರಿಸ್ಟ್ ಅಂತ ನೇರವಾಗಿ ಹೇಳಲಾಯಿತು. ಸೊ ಏನ್ ನಡೀತು ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ? ಅದಕ್ಕೆ ಬಿಜೆಪಿ ಯಾವ ರೀತಿ ರಾಜಕೀಯ ಲಾಭ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಿದೆ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ತಮಿಳುನಾಡಿನಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. 23ನೇ ತಾರೀಕು ಮತದಾನ ಇದೆ. ಒಂದೇ ಹಂತದಲ್ಲಿ ಅವತ್ತು ಎಲ್ಲ ಕ್ಷೇತ್ರಗಳಿಗೂ ಸಹ ಮತದಾನ ಮುಗಿದು ಹೋಗುತ್ತೆ. ಅನಂತರ ಮೇ 4ನೇ ತಾರೀಕು ಉಳಿದ 4 ರಾಜ್ಯಗಳ ಜೊತೆಯಲ್ಲಿ ಇದರದ್ದು ಸಹ ಫಲಿತಾಂಶಗಳು ಬರ್ತವೆ. ಸೊ ಇನ್ನೇನು ಇವತ್ತಿಗೆ ಮುಗಿಯುತ್ತೆ. ಏನು ಬಹಿರಂಗ ಪ್ರಚಾರ. ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರೆಸಿಡೆಂಟ್, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿಗೆ ಪ್ರಚಾರಕ್ಕೆ ಹೋಗಿದ್ರು. ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಎಐಡಿಎಂಕೆಯನ್ನು ಟೀಕೆ ಮಾಡ್ತಾ ಅವರು ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಎಐಡಿಎಂಕೆ ಅಣ್ಣಾದುರೈ ಅವರ ಫೋಟೋವನ್ನ ಬಳಸ್ಕೊಳ್ಳುತ್ತೆ ತನ್ನ ಪ್ರಚಾರದಲ್ಲಿ ಮತ್ತು ಪೋಸ್ಟ್ಗಳಲ್ಲಿ. ಆದರೆ ಅಣ್ಣಾದುರೈ ಅವರು ಪ್ರತಿಪಾದಿಸಿದಂತಹ ಸಮಾನತೆ, ಅದರ ಬಗ್ಗೆ ಮಾತ್ರ ಇವರಿಗೆ ನೈತಿಕತೆ ಇಲ್ಲ. ಸಮಾನತೆಯನ್ನು ಪ್ರತಿಪಾದಿಸಿದ ವ್ಯಕ್ತಿಯನ್ನ ಫೋಟೋನ ಇಟ್ಕೊಂಡು ಪ್ರಚಾರ ಮಾಡುವಂತಹ ಈ ಪಕ್ಷ ಬಿಜೆಪಿ ಜೊತೆ ಹೇಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ? ಅದು ಹೇಗೆ ಸರಿ ಆಗುತ್ತೆ ನೈತಿಕವಾಗಿ? ಯಾಕೆ ಅಂತಂದ್ರೆ, ನರೇಂದ್ರ ಮೋದಿ ಒಬ್ಬ ಭಯೋತ್ಪಾದಕ. ಅಂಥ ವ್ಯಕ್ತಿಯ ಜೊತೆ ಇವರಿಗೆ ಮೈತ್ರಿ ಇದೆ ಅಂದ ಮೇಲೆ ಸಮಾನತೆಯ ಪ್ರತಿಪಾದಕರಾದಂತಹ ಅಣ್ಣಾದುರೈ ಆಗಿರಬಹುದು, ಪೆರಿಯಾರ್ ಆಗಿರಬಹುದು, ಕಲೈಜ್ಞರ್ ಆಗಿರಬಹುದು, ಅಂಬೇಡ್ಕರ್ ಆಗಿರಬಹುದು, ಕಾಮರಾಜ್ ಆಗಿರಬಹುದು, ಇವರನ್ನ ಬಳಸಿಕೊಳ್ಳುವ ಅಥವಾ ಇವರ ಬಗ್ಗೆ ಮಾತನಾಡುವ ನೈತಿಕತೆ ಎಐಡಿಎಂಕೆಗೆ ಇರುತ್ತಾ ಅಂತ ಅಟ್ಯಾಕ್ ಮಾಡಿಬಿಟ್ರು ಖರ್ಗೆ. ಸೊ ಅದಾದ ನಂತರ ಮರುಪ್ರಶ್ನೆ ಬಂತು ಪತ್ರಕರ್ತರಿಂದ. ನೀವು ದೇಶದ ಪ್ರಧಾನಮಂತ್ರಿಯನ್ನ ಭಯೋತ್ಪಾದಕ ಅಂತ ಕರೆದು ಬಿಟ್ಟಿದ್ದೀರಲ್ಲ. ಆಗ ಖರ್ಗೆ ಅವರು ಹೇಳಿದ್ರು, ನಾನು ಭಯೋತ್ಪಾದಕ ಅಂತ ಕರೆದಿಲ್ಲ, ನಾನು ಹೇಳ್ತಿರೋದು ವಿಪಕ್ಷಗಳಿಗೆ ಮತ್ತು ದೇಶದ ಜನತೆಯಲ್ಲಿ ಭಯವನ್ನು ಉತ್ಪಾದನೆ ಮಾಡ್ತಿರುವಂತಹ ವ್ಯಕ್ತಿ ಮೋದಿ, ಅದನ್ನ ಆ ರೀತಿ ಹೇಳಿದ್ದು ನಾನು ಅಂತ ಸಮಜಾಯಿಷಿ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಗೋಧಿ ಮಾಧ್ಯಮಗಳಿಗೆ, ಬಿಜೆಪಿಗೆ ಮತ್ತು ಇಡೀ ದೇಶಕ್ಕೆ ಆ ಕ್ಲಾರಿಫಿಕೇಶನ್ ಎಷ್ಟು ತಲುಪುತ್ತೋ ಗೊತ್ತಿಲ್ಲ. ಬಟ್ ಆ ಬಳಸಿದಂತಹ ಭಯೋತ್ಪಾದಕ ಅಥವಾ ಉಗ್ರವಾದಿ ಅಂತಲೇ ನೀವು ಬೇರೆ ಪದವನ್ನು ಪರ್ಯಾಯವಾಗಿ ಬಳಸ್ಕೊಳ್ಳೋದಾದ್ರೆ, ಅದೇ ಈಗ ಎಲ್ಲ ಕಡೆಯೂ ಸಹ ಸುದ್ದಿ ಆಗ್ತಿರೋದು, ಎಲ್ಲ ಕಡೆ ಫ್ಲಾಶ್ ಆಗ್ತಿರೋದು. ಎಲ್ಲ ನ್ಯೂಸ್ ಮಾಧ್ಯಮಗಳು ಸಹ, ಎಲ್ಲ ಮಾಧ್ಯಮಗಳು, ಗೋಧಿ, ಎಂಜಲು, ಎಲ್ಲ ರೀತಿಯ ಮಾಧ್ಯಮಗಳು ಕಾಂಗ್ರೆಸ್ ಪ್ರಧಾನಮಂತ್ರಿಯನ್ನ ಭಯೋತ್ಪಾದಕ ಅಂತ ಕರೆದು ಬಂತು, ಉಗ್ರವಾದಿ ಅಂತ ಕರೆದು ಬಿಡ್ತು. ಈ ಮಟ್ಟಕ್ಕೆ ಇಳಿತಾರ, ಈ ನೀಚ ಮಟ್ಟಕ್ಕೆ ಇಳಿತಾರ ವಿಪಕ್ಷಗಳು ಅಂತ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಗಂಟಲು ಹರ್ಕೊಳ್ತಿದ್ದಾರೆ. ನರೇಂದ್ರ ಮೋದಿ ಎಷ್ಟೆಲ್ಲ ಕೆಟ್ಟ ಕೊಳಕ ಭಾಷೆಯಲ್ಲಿ ವಿಪಕ್ಷಗಳನ್ನ ಟೀಕೆ ಮಾಡಿದ್ರು ಸಹ, ವಿಪಕ್ಷದ ಮಹಿಳೆಯರನ್ನು ಸಹ ಕೆಟ್ಟ ಕೊಳಕ ಭಾಷೆಯಲ್ಲಿ ಕರೆಯೋದು, ಟೀಕೆ ಮಾಡೋದು, ಅವರ ವಿರುದ್ಧ ಏನೇನೋ ಮಾತಾಡಿದ್ರು ಸಹ ಯಾವತ್ತೂ ಸಹ ಈ ಗೋಧಿ ಮಾಧ್ಯಮಗಳಿಗೆ ಯಾವುದಕ್ಕೂ ಸಹ ಅದು ಪೊಲಿಟಿಕಲಿ ಸ್ಟೀಪಿಂಗ್ ಟು ಲೋ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಕೆಳ ಹಂತದ ನಡವಳಿಕೆ ಅಂತ ಅನ್ಸೋದೇ ಇಲ್ಲ ಇವರಿಗೆ. ಯಾಕೆಂದ್ರೆ ಎಂಜಲು ಮಾಧ್ಯಮಗಳು ಪಾಪ ಬಿಜೆಪಿ ಕರುಣೆಯಲ್ಲಿ ಬದುಕ್ತಾ ಇರೋಂಥವು, RSS ಗುಲಾಮಗಿರಿಯಲ್ಲಿ ಬದುಕೋವು, ಸಂಘ ಪರಿವಾರನ ಮೆಚ್ಚಿಸೋದಕ್ಕೆ ಬದುಕ್ತಾ ಇರುವಂತಹ ಮಾಧ್ಯಮಗಳಲ್ವಾ? ಹಾಗಿಲ್ಲ. ಹಾಗಾದ್ರೆ ಈ ಖರ್ಗೆ ಅವರ ಹೇಳಿಕೆ ಏನಿದೆ, ಭಯೋತ್ಪಾದಕ, ಮೋದಿ ಒಬ್ಬ ಭಯೋತ್ಪಾದಕ ಅನ್ನೋ ಹೇಳಿಕೆ, ಅದನ್ನ ನಾವು ಸಮರ್ಥಿಸ್ತೀವ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ಆ ಹುದ್ದೆಗೆ ಒಂದು ಘನತೆ ಇದೆ. ಅದರ ಮೇಲೆ ಯಾರೇ ಕೂತಿರ್ಲಿ ಆ ಹುದ್ದೆಗೆ ನಾವು ಗೌರವ ಕೊಡಬೇಕಾಗತ್ತೆ. ಅವರನ್ನ ಸಂಬೋಧಿಸಿ ಟೀಕೆ ಮಾಡುವಾಗಲೂ ಸಹ ಒಂದಷ್ಟು ಜಾಗೃತೆಯನ್ನು ವಹಿಸಬೇಕಾಗತ್ತೆ. ಸೊ ಖರ್ಗೆ ಅವರು ಏನು
ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಅದನ್ನ ನಾವು ಖಂಡಿತವಾಗ್ಲೂ ಸಹ ಖಂಡಿಸ್ತೀವಿ. ಅದು ಆಗಬಾರದಾಗಿತ್ತು. ಬಟ್ ಖರ್ಗೆ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಭಯವನ್ನು ಉತ್ಪಾದನೆ ಮಾಡುವಂತಹ ವ್ಯಕ್ತಿ ವಿಪಕ್ಷಗಳ ವಿರುದ್ಧ ಇಡಿ, ಐಟಿ, ಸಿಬಿಐ ಇವುಗಳನ್ನು ಬಳಸ್ಕೊಂಡು ಭಯವನ್ನು ಉತ್ಪಾದನೆ ಮಾಡ್ತಾರೆ. ಜನತೆಯಲ್ಲೂ ಸಹ ಭಯವನ್ನು ಉತ್ಪಾದನೆ ಮಾಡೋ ಕೆಲಸ ಮಾಡ್ತಿರೋದ್ರಿಂದ ನಾನು ಆ ರೀತಿ ಹೇಳಿದ್ದೀನಿ ಅಂತ. ಅದರಲ್ಲಂತೂ ಎರಡು ಮಾತಿಲ್ಲ. ವಿಪಕ್ಷಗಳ ವಿರುದ್ಧ ಯಾವ ರೀತಿಯಾಗಿ ಇಡಿ, ಐಟಿ, ಸಿಬಿಐ ಇನ್ನು ಏನೇನು ತನಿಖಾ ಸಂಸ್ಥೆಗಳಿದಾವೋ ಎಲ್ಲವನ್ನು ಯಾವ ಮಟ್ಟಕ್ಕೆ ಬಳಸ್ತಾರೆ. ಮುಖ್ಯಮಂತ್ರಿಗಳನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ನಂತರ ಕೋರ್ಟ್ಗಳು ಹೇಳ್ತವೆ, ವೈ ಡಿಡ್ ಯು ಅರೆಸ್ಟ್ ಹಿಮ್? ಕೇಜ್ರಿವಾಲ್ ಕೇಸಲ್ಲಿ ಹಾಗೆ ಆಯ್ತು. ಕೋರ್ಟ್ ಕೊನೆಗೆ ಕೇಜ್ರಿವಾಲ್ ಅವರು ವಿಚಾರಣೆಯನ್ನ ಸಹ ಆರಂಭಿಸ್ತೇನೆ ಅವರನ್ನ ಖುಲಾಸೆ ಮಾಡ್ಬಿಡ್ತು. ಇದು ಕೇಸೇ ಆಗಲ್ಲ, ವಿಚಾರಣೆನೇ ಬೇಕಾಗಿಲ್ಲ ಇದಕ್ಕೆ ಅಂತ ಹೇಳಿ ಅದನ್ನ ಕೇಸ್ ಮುಚ್ಚಾಕ್ತು. ಕೇಜ್ರಿವಾಲ್ನ ಜೈಲಲ್ಲಿ ಇಟ್ಟಿದ್ರು, ತಿಂಗಳುಗಟ್ಟಲೆ ಜೈಲಲ್ಲಿ ಇಟ್ಟಿದ್ರು. ಅದೇ ರೀತಿ ಸೊರೇನ್ ಅವರನ್ನು ಇಟ್ಟಿದ್ರು, ಜಾರ್ಖಂಡ್ ಮುಖ್ಯಮಂತ್ರಿ. ಒಬ್ಬರನ್ನಲ್ಲ, ದೇಶದ ವಿಪಕ್ಷಗಳಲ್ಲಿರುವಂತಹ ಸಾಕಷ್ಟು ನಾಯಕರು, ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, TRS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಷ್ಟೋ ಜನರನ್ನ ಇಡಿ, ಐಟಿ, ಸಿಬಿಐ ಏನು ಸಾಧ್ಯನೋ ಅದನ್ನು ಬಳಸಿ ಅವರಲ್ಲಿ ಭಯ ಉತ್ಪಾದನೆ ಮಾಡೋ ಪ್ರಯತ್ನ ಮಾಡೋದು. ಅವರು ಹೆದರ್ಲಿಲ್ಲ ಅಥವಾ ಬಗ್ಗಲಿಲ್ಲ ಅಂದ್ರೆ ತಗೊಂಡೋಗಿ ಜೈಲಿಗೆ ಇಟ್ಬಿಡೋದು, ಬೇಲು ಇಲ್ದಂಗೆ ನೋಡ್ಕೊಳ್ಳೋದು. ಕೊನೆಗೆ ಕೋರ್ಟ್ಗಳಿಗೆ ಹೋದಾಗ ಒಂದು ಸಾಕ್ಷಿ ಇರಲ್ಲ, ಒಂದು ಎಂಥದ್ದು ಇರಲ್ಲ. ಕೋರ್ಟ್ಗಳು ಬೆಚ್ಚಿ ಬಿದ್ದು ಬಿಡುಗಡೆ ಮಾಡಿ ಕಳಿಸ್ತವೆ. ಕೇಜ್ರಿವಾಲ್ ಕೇಸ್ ಅದೇ ಆಗಿತ್ತು. ಎಲ್ರಿ ಕೇಸು ಏನ್ ಮಾಡಿದ್ದೀರಿ? ವಿಚಾರಣೆಗೆ ಅರ್ಹವಲ್ಲದ ಕೇಸ್ ಇದು ಅಂತ ಹೇಳಿ ಬಿಡುಗಡೆ ಮಾಡಿ ಕಳಿಸಿದ್ರು ಅಥವಾ ಖುಲಾಸೆ ಮಾಡಿದ್ರು ಕೇಸಿಂದ. ಸೊ ಅದರ ವಿಚಾರದಲ್ಲಿ ಖರ್ಗೆ ಹೇಳಿದ್ರಲ್ಲಿ ನಿಜ ಇದೆ. ಭಯವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಮೋದಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಬಟ್ ಆ ಪದವನ್ನು ಬಳಸಬೇಕಾದ್ರೆ ಭಯವನ್ನು ಉತ್ಪಾದನೆ ಮಾಡುವ ವ್ಯಕ್ತಿ ಅಂತಲೇ ಬಳಸಬಹುದಾಗಿತ್ತು. ಭಯೋತ್ಪಾದಕ ಅಂತ ಬಳಸಿದ್ದು ಈ ದೇಶದ ಪ್ರಧಾನಮಂತ್ರಿ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಅದು ಸೂಕ್ತ ಅಲ್ಲ. ಆದರೆ ಅದನ್ನ ಟೀಕೆ ಮಾಡುವ ನೈತಿಕತೆ ಈ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳಿದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅವೇ ಮಹಾ ದೊಡ್ಡ ಭಯೋತ್ಪಾದಕ ಅಥವಾ ಭಯವನ್ನು ಉತ್ಪಾದನೆ ಮಾಡುವಂತಹ ಪಿಂಡಗಳವು. ದಿನ ಬೆಳಗಾದ್ರೆ ಜನರಲ್ಲಿ ಭಯವನ್ನು ಉತ್ಪಾದನೆ ಮಾಡ್ತಾರೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಇನ್ಯಾವುದಾವುದೋ ಹೆಸರಿನಲ್ಲಿ ಜನರಲ್ಲಿ ದ್ವೇಷ ಬಿತ್ತಿ ಏನು ಸಾಧ್ಯನೋ ಅದೆಲ್ಲ ರೀತಿಯ ಭಯವನ್ನು ಉತ್ಪಾದನೆ ಮಾಡ್ತಾರೆ. ಕನಿಷ್ಠ ಒಂದು ಸಾಂಕ್ರಾಮಿಕ ರೋಗ ಬಂದ್ರೆ ಅದರಲ್ಲೂ ಭಯ ಉತ್ಪಾದನೆ ಮಾಡುವಂತಹವರು ಈ ಮಾಧ್ಯಮಗಳು. ಅವರಿಗೆ ಯಾವುದೇ ನೈತಿಕತೆ ಇದರಲ್ಲಿಲ್ಲ. ಖರ್ಗೆ ಅವರ ಮಾತನ್ನ ಟೀಕಿಸೋದಕ್ಕೆ ಅವರಿಗೆ ಯಾವ ನೈತಿಕತೆನೂ ಇಲ್ಲ. ಇನ್ನು ಕೊನೆಯದಾಗಿ ಬಿಜೆಪಿ, ಇಂಥದ್ದೇ ಕಾಯ್ಕೊಂಡಿರುವಂತಹ ಬಿಜೆಪಿ ನಾಳೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಉಳಿದಿರೋದೀಗ ಇದು ಏನು ಪ್ರಚಾರ, ಅಲ್ಲಿ ನರೇಂದ್ರ ಮೋದಿ ಈ ವಿಚಾರನ ತಗೊಳ್ತಾರೆ. ನನ್ನನ್ನ ಭಯೋತ್ಪಾದಕ ಅಂತ ಕರೆದ್ಬಿಟ್ರು, ಅಯ್ಯೋ ನನ್ನನ್ನು ಭಯೋತ್ಪಾದಕ ಅಂತ ಕರೆದ್ಬಿಟ್ರು. ಆ ನಂತರ ಕೊಟ್ಟ ಕ್ಲಾರಿಫಿಕೇಶನ್ ಬಗ್ಗೆ ಚರ್ಚೆ ಮಾಡಲ್ಲ, ಅದು ಪ್ರಸ್ತಾಪನೂ ಮಾಡಲ್ಲ. ಜನರನ್ನ ಹಾಗೇ ಮರಳು ಮಾಡುವಂತ ಪ್ರಯತ್ನವನ್ನ ನರೇಂದ್ರ ಮೋದಿ 100% ಮಾಡ್ತಾರೆ. ಇನ್ನು ಬಿಜೆಪಿ ಒಟ್ಟಾರೆಯಾಗಿ ಮಾಡ್ತಾ ಇದೆ. ಎಲ್ಲ ಕಡೆಯಿಂದಲೂ ಸಹ ಬೊಂಬಾರ್ಡ್ಮೆಂಟ್ ಈಗ ಖರ್ಗೆಗೆ. ಕಾಂಗ್ರೆಸ್ ವಿರುದ್ಧ ಇದೊಂದು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಯನ್ನ ಭಯೋತ್ಪಾದಕ ಅನ್ನುವ ಮೂಲಕ 130-140 ಕೋಟಿ ಭಾರತೀಯರಿಗೆ ಅವಮಾನ ಮಾಡಿದ್ದಾರೆ. ಭಾರತೀಯರನ್ನ ಟೆರರಿಸ್ಟ್ ಅಂದುಬಿಟ್ಟಿದ್ದಾರೆ. ಇದು ಬಿಜೆಪಿಯ ಟೋನ್. ಅದು ಯಾವುದೇ ಆಗಿರ್ಲಿ, ಒಂದು ತಾಯಿ ವಿಚಾರ ಬಂದರೂ ಸಹ ಅದನ್ನ ಭಾವನಾತ್ಮಕವಾಗಿ ಕೆರಳಿಸೋದಕ್ಕೆ ಬಳಸ್ಕೊಂಡ್ಬಿಡೋದು. ಪ್ರಧಾನಿ ಹುದ್ದೆಯಲ್ಲಿದ್ದೀನಿ ಅನ್ನೋದನ್ನು ಮರೆತು ಅಥವಾ ಗೊತ್ತಿದ್ದು ಅದು ಯಾವ ಹುದ್ದೆ ಆದ್ರೆ ನನಗೆ ನನ್ನ ರಾಜಕೀಯ ಮುಖ್ಯ ಅಂತ ನರೇಂದ್ರ ಮೋದಿ ಮಾಡೋದಿದೆಯಲ್ಲ, ಆ ಮಟ್ಟಕ್ಕೆ ಹೋಗಿ ಬಳಸ್ಕೊಳ್ತಾರೆ ಪ್ರತಿಯೊಂದನ್ನ. ಈಗ ಖರ್ಗೆ ಅವರು ಅವರೇ ಒಂದು ಪ್ಲೇಟಲ್ಲಿ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ ಅನ್ನು ಸಹ ಒಂದಷ್ಟು ಬಳಸ್ಕೊಳ್ತಾರೆ. ಅದರಿಂದ ಎಷ್ಟು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅದು ಬೇರೆ ವಿಚಾರ. ಬಟ್ ಇವರು ಬಳಸ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಈ ರೀತಿಯಾಗಿ ಕಾಂಗ್ರೆಸ್ ಮತ್ತು ಖರ್ಗೆ ವಿರುದ್ಧ ಈಗ ಬಿಜೆಪಿಯವರು ಮುಗಿಬಿದ್ದಿದ್ದಾರೆ. ಮುಂದಕ್ಕೆ ಅದನ್ನ ಈ ವೆಸ್ಟ್ ಬೆಂಗಾಲ್ ಚುನಾವಣೆಗಳು ಇನ್ನು 2ನೇ ಹಂತದ ಮತದಾನ 29ಕ್ಕೆ ಇದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಟೈಮ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಮುಗಿದೋಯ್ತು. ಅದಕ್ಕೆ ಚೆನ್ನಾಗಿ ಬಳಸ್ಕೊಳ್ತಾರೆ ಅಷ್ಟೇ. ಸೊ ಇದಿಷ್ಟು ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದ ಹಿನ್ನೆಲೆಯಲ್ಲಿ ಆಗ್ತಿರುವಂತಹ ಬೆಳವಣಿಗೆ. ಅದರದ್ದು ಕ್ಲಾರಿಫಿಕೇಶನ್ ಅವರು ಕೊಟ್ಟಿದ್ದಾರೆ. ಬಟ್ ಕ್ಲಾರಿಫಿಕೇಶನ್ ಕಟ್ ಮಾಡಿ ಬಿಸಾಕ್ತಾರೆ. ಅದನ್ನ ಒಂದನ್ನು ಮಾತ್ರ ಬಳಸ್ಕೊಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.